बेळगाव शहरातील बिम्स रुग्णालयात प्रसूतीसाठी दाखल झालेल्या महिलांच्या मृत्यूचं सत्र सुरूच असून गुरुवारी रात्री आणखी एका महिलेचा मृत्यू झाल्याची घटना घडली आहे। गोकाक तालुक्यातील लगमेश्वर गावातील कीर्ती ही दुर्दैवी महिला मृत्यूमुखी पडली आहे। गेल्या 3 दिवसांपासून ती व्हेंटिलेटरवर होती। डॉक्टरांच्या निष्काळजीपणामुळेच तिचा मृत्यू झाला असा आरोप कुटुंबियांनी केलाय। सर ಅವತ್ತು ಇದನ್ನು ಮಾಡಿದಾರೆ ಸರ್ ಅವರು ನಾರ್ಮಲ್ ಮಾಡಿದೆ ಬೆಡ್ಗೆ ಹಾಕಿದ್ದಾರೆ ಸರ್ ಅವರು ಅದು ಒಂದೇ ನಮಗೆ ಟೆನ್ಷನ್ ಮತ್ತೇನೂ ಇಲ್ಲ ರೀ ಇವರು ಅಲ್ಲಿ ಸೀರಿಯಸ್ ಇದ್ರೆ ಇಲ್ಲೇ ಇದ್ರಾಗ ಇಡ್ಬೇಕಲ್ಲ ಅವರು ಐಸಿದಾಗ ಇಡ್ಬೇಕಲ್ಲ ಸರ್ ಅವರು ಒಂದು ತಾಸು ಬಿಟ್ಟು ನಾ ಹಣ್ಣು ಮರಕ್ಕೆ ಸರ್ ಊರಿಗೆ ಹೊಳ್ರಿ ನನ್ನ ಮಗಳನ್ನ ಡಿಸ್ಚಾರ್ಜ್ ಮಾಡಿ ಇದನ್ನು ಮಾಡಿಸ್ಕೊಂಡ್ರಿ ಹೊಳ್ಳಿ ಊರಿಗೆ ಹೋಗಿದ್ರಿ ಒಂದು ತಾಸು ಬಿಟ್ಟು ನಾನು ಕೊಂಡಿದ್ದೆ ಸರ್ ಇವರು ಮತ್ತು ಬೆಡ್ ಹೆಚ್ಚಾಗೈತಿ ಬೆಡ್ ಹೆಚ್ಚು ಇದ್ರಾಗ ಇರ್ಬೇಕಲ್ಲ ಐಸಿದಾಗ ಇವ್ರು ಮತ್ತು ಏನಂದ್ರೆ ಆಪರೇಷನ್ ಆಗೋದೈತಿ ಆಪರೇಷನ್ ಮಾಡ್ಸರ ಆಪರೇಷನ್ ಮಾಡಿದ್ರೆ ಮಾಡ್ಸರ ಮಗಳಿಗೆ ಆರಾಮಾಕೈತೆ ಅಂತ ಹೇಳ್ತಾರೆ ಸರ್ 40 ಬಟ್ಲೆ ರಗತ ಹಾಕಿದ ಸರ್ ಕೇಳಿ ಅಂದ್ರೆ 40 ಬಟ್ಲೆ ರೀ ಒಂದು ಸ್ವಲ್ಪ ಗುಣ ಹೇಳ್ಬೇಕಲ್ಲ ಸರ್ ಇವರು ಈಗ ಡೆತ್ ಆಗಿದೆ ಅಂತ ಹೇಳ್ತಾರೆ ಅಂದರೆ ಯಾವಾಗ ಅಡ್ಮಿಟ್ ಮಾಡಿದ್ರಿ ಸರ್ ಅವ್ರು ಬಂದು 8 ದಿವಸ ಸರ್ ಅಡ್ಮಿಟ್ ಆಗಿ 8 ದಿವಸ ಸರ್ ಬಿ ಪಿ ಕಡಿಮೆ ಆಗಿತ್ತು ಅಡ್ಮಿಟ್ ಬಂದ ಸರ್ ಇವರು ನಿನ್ನೆ ನಾರ್ಮಲ್ ಆಗೈತಿ ಬಿ ಪಿ ನಾರ್ಮಲ್ ಮಾಡಿ ಡೆಲಿವರಿ ಯಾವಾಗ ಆಗೈತ್ರಿ ನೀನಾಗಿದೆ ಸರ್ ನೀನೆಲ್ಲ ಮನೆಗೆ ಸರ್ ಹ್ಞೂ ರೀ ಏನು ನಾರ್ಮಲ್ ಡೆಲಿವರಿ ಸಿಜರಿಂಗ್ ಆಗಿ ಸರ್ ಮಗು ಯಾವ್ದೈತ್ರಿ ಹೆಣ್ಣು ಮಗು ಐತ್ರಿ ಈಗ ಏನು ಅಂತಾರೆ ಡಾಕ್ಟ್ರ್ ಏನು ಮತ್ತೆ ಸತ್ತ ಬಗ್ಗೆ ಏನು ಹೇಳ್ತಾರೆ ಸತ್ತೈತಿ ಅಂತ ಹೇಳಿದ ಮತ್ತೇನು ಹೇಳ್ತಾರೆ ಅವರು ಅಂದ್ರೆ ಏನು ರೀಸನ್ ಏನು ಹೇಳಿದ್ರಿ ಇದಿಲ್ಲ ಸರ್ ಅವ್ರೇನು ರಗತ್ ಬೆಲ್ಟ್ ಎಲ್ಲ ಹೊರಗೆ ಹೊಂಟೈತಿ ಅಂತ ಹೇಳ್ರಿ 45 ಬಟ್ಲೆ ರಗತ ತಂದು ಕೊಡ್ತೀನಿ ಕೇಳಿ ಅಂದ್ರೆ ಸರ್ ಹಾಂ ಈಗ ಡೆತ್ ಆಗಿದೆ ಅಂತ ಹೇಳಿಬಿಟ್ರಿ ನಾನು ಶರ್ಮಾಲ नागापैकी सर। या प्रकरणी एपीएमसी पोलीस ठाण्यात नोंद करण्यात आली आहे। बिम्सचे डॉक्टर कबूर यांनी सांगितले की कीर्ती ही DIC मुळे मृत्युमुखी पडली आहे। गुरुवारी रात्री बेळगावमध्ये पत्रकारांशी बोलताना त्यांनी माहिती दिली की 4 मार्च रोजी कीर्तीने मुलीला जन्म दिला, मात्र तिला सातत्याने रक्तस्राव होत होता। शस्त्रक्रिया करूनही रक्तस्राव थांबला नाही आणि त्यामुळेच तिचा मृत्यू झाला असे त्यांनी सांगितले। ಪೇಷಂಟ್ ಹೆಸರು ಕೀರ್ತಿ ಸಡ್ಯಪ್ಪ ನೇಸರಿ ಅಂತ 19 ವರ್ಷ ಲಗ್ಮೇಶ್ವರ ತಾಲೂಕು ಗೋಕಾಕ್ ತಾಲೂಕು ಅವರು 27ನೇ ತಾರೀಕು ಫೆಬ್ರವರಿಗೆ ಇಲ್ಲಿ ಅಡ್ಮಿಟ್ ಆಗಿದ್ದರು। ಅವರು ಬಂದಾಗ 2ನೇ ಪ್ರೆಗ್ನೆನ್ಸಿ 1ನೇ ಸೀಸರ್ ಆಗಿತ್ತು 37 ವಾರ ಅವಳು ಸ್ವಲ್ಪ ಬಿ ಪಿ ಇತ್ತು ಅದಕ್ಕೆ ನಾವು PIH ಅಂತೀವಿ ಅವಳು ಡೆಲಿವರಿ ಏನಿರಲಿಲ್ಲ ಬಂದು ಅಡ್ಮಿಟ್ ಆದರು। ಸೊ ಆ್ಯಸ್ ಎ ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್ ನಾವು ಏನು ಮಾಡ್ತೀವಿ ಅಂಥ ಪೇಷಂಟ್ ಅಡ್ಮಿಟ್ ಮಾಡ್ಕೊಂಡು ಬಿ ಪಿ ಚೆಕ್ ಮಾಡಿ ಎಲ್ಲ ಚೆಕ್ ಮಾಡಿ ಅವಳಿಗೆ ಸಿಜರಿನ್ ಮಾಡೋದಿರ್ತದೆ ಅದು ಡೆಫಿನೆಟಿವ್ ಟ್ರೀಟ್ಮೆಂಟ್। ಸೊ ಅವದೆಲ್ಲ ಚೆಕ್ ಮಾಡಿ ಎಲ್ಲ ಸರಿ ಇತ್ತು ಬಿ ಪಿ ಕಂಟ್ರೋಲ್ ಆಗೋದಕ್ಕಾಗಿ 4ನೇ ತಾರೀಕು ಮಾರ್ಚಿಗೆ ಸಿಜರಿನ್ ಮಾಡಿದ್ವಿ। ಸಿಜರಿನ್ ಮಾಡಿ ಅವತ್ತು ಪೇಷಂಟನ್ನು ವಾರ್ಡಿಗೆ ಹಾಕಿದ್ವಿ। ಸಿಜರಿನ್ ಎಲ್ಲ ಸರಿ ಹೋಯಿತು ಏನೂ ರಿಸ್ಕ್ ಇರಲಿಲ್ಲ ಸೊ ಯಾವುದೂ ಡೌಟ್ ಇರಲಿಲ್ಲ ನಮಗೆ। ಪೇಷಂಟನ್ನು ವಾರ್ಡಿಗೆ ಹಾಕಿದ್ವಿ ಅದಾದ 2 ತಾಸಿಗೆ ಅವಳಿಗೆ ಮೈ ಮೇಲೆ ಹೋಗ್ತಾಯಿತ್ತು ಸೊ ಬ್ಲೀಡಿಂಗ್ ಅಂತಾರೆ ಅದಕ್ಕೆ ಮೈ ಮೇಲೆ ಹೋಗ್ತಾಯಿತ್ತು। ಆಮೇಲೆ ಮತ್ತೆ ಅವಳಿಗೆ ಎಲ್ಲ ಓದು ಚೆಕ್ ಮಾಡಿದಾಗ ಅದು DIC ಅಂತ ಗೊತ್ತಾಯಿತು। ನೀವು DIC ಅಂತಲೇ ಬರೀಬೇಕು DIC ಡಿಸಿಮಿನೇಟೆಡ್ ಇಂಟ್ರಾವೆಸ್ಕ್ಯುಲರ್ ಕೋಯಾಗುಲೇಷನ್। ಸೊ ಅದಾಗೋದ್ರಿಂದ ನಾರ್ಮಲ್ ಹೆಪ್ಪುಗಟ್ಟುವಂಥ ಪ್ರಕ್ರಿಯೆ ನಿಂತು ಹೋಗಿ ರಕ್ತ ಹೊಟ್ಟೆ ಹೆಪ್ಪುಗಟ್ಟಲಾಗಿಲ್ಲ ಅದು ನಿಲ್ಲೋದಿಲ್ಲ ಸೊ ಸತತ ರಕ್ತಸ್ರಾವ ಆಗ್ತದೆ। ಸೊ ಹಂಗೆ ಹೊಟ್ಟೆಯಲ್ಲಿ ರಕ್ತಸ್ರಾವಾಗಿ ಒಂದು 2 ಲೀಟ್ರ್ ರಕ್ತ ಇತ್ತು ಸೊ ಆವಾಗ ನಾವು ಮತ್ತೊಮ್ಮೆ ಆಪ್ರೇಷನ್ ಮಾಡಿ ಆ ರಕ್ತ ಎಲ್ಲ ತೆಗೆದು ಮತ್ತು ಏನಾರ ರೀಸನ್ ಅದ ನೋಡಿ ಅದನ್ನು ಕ್ಲೋಸ್ ಮಾಡ್ತೀವಿ ಅದು ಸ್ಟ್ಯಾಂಡರ್ಡ್ ಪ್ರೋಟೋಕಾಲ್। ಇಷ್ಟು ಮಾಡಿದಾಗ ಬ್ಲಡ್ ಭಾಳ ಹೋಗಿತ್ತು ಆದರೆ ಪೇಷಂಟ್ ಜನರಲ್ ಅನಸ್ತೇಸಿಯಾ ಕೊಟ್ಟಿರ್ತಾರೆ ಸೊ ಪೇಷಂಟ್ ಕ್ರಿಟಿಕಲ್ ಆಯಿತು। ಆಮೇಲೆ ಅದಕ್ಕೆ ಟ್ರೀಟ್ಮೆಂಟ್ ಏನಂದರೆ ಬ್ಲಡ್ ಕೊಡೋದು ಬ್ಲಡ್ ಹೋಗ್ತಾ ಇರ್ತದೆ ಬ್ಲಡ್ ಕೊಡೋದು। ಸೊ ಇಲ್ಲಿವರೆಗೆ ನಾವು 66 ಬಾಟಲ್ ಅವ್ರಿಗೆ ರಕ್ತ ಹಾಕಿದ್ವಿ। ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟು ರಿಪ್ಲೇಸ್ ದ ದ ಹೋಲ್ ಬ್ಲಡ್ ಮ್ಯಾಸಿವ್ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಅಂತಾರೆ ಅದಕ್ಕೆ ಅದನ್ನು ನಾವು ಮಾಡಿದ್ವಿ 66 ಬ್ಲಡ್ ಕೊಟ್ಟು। ಬಟ್ ಇಂಥ ಕೇಸಲ್ಲಿ ಪ್ರೊಗ್ನೋಸಿಸ್ ಇಸ್ ವೆರಿ ಬ್ಯಾಡ್ ಗಾರ್ಡೆಡ್ DIC ಅದಕ್ಕೆ ಇಲ್ಲ ನಿರ್ಲಕ್ಷ್ಯ ಅದೇ ಅವ್ರಿಗೆ ಅನ್ನಿಸ್ತದೆ ಅವ್ರ ಎಮೋಷ್ನಲ್ ಕಾಂಪೋನೆಂಟ್ ನಾವು ತಿಳ್ಕೊಂಡಿವಿ ಬಟ್ ಕಾಸ್ ಅಂದರೆ ಏನು ಸೈಂಟಿಫಿಕಲಿ ಮೆಡಿಕಲಿ ಕಾಸ್ ಅಂದರೆ DIC ಅದು DIC ಯಾಕೆ ಆಯಿತು ಅನ್ನೋದು ಇನ್ನೂ ಗೊತ್ತಿಲ್ಲ ಅದು ಯಕ್ಷ ಪ್ರಶ್ನೆ ಅದನ್ನು ನಾವು ಎಲ್ಲ ಎಕ್ಸ್ಪರ್ಟ್ ಕೂಡ ಡಿಸ್ಕಸ್ ಮಾಡಿ ಗೊತ್ತು ಮಾಡ್ಕೋತೀವಿ। ಅಂದರೆ ಏಜ್ ಎಷ್ಟಿತ್ತು ಸರ್ 19 ವರ್ಷ ಅಂದರೆ ಎಷ್ಟನೇ ಪ್ರೆಗ್ನೆನ್ಸಿ 2ನೇದು ಬಹುಶಃ ಅಂದರೆ ಇದ್ರ ಪ್ರಕಾರ ಚೈಲ್ಡ್ ಮ್ಯಾರೇಜ್ ಅನ್ನಿಸ್ತದೆ 1ನೇ ಮ್ಯಾರೇಜ್ 15 ವರ್ಷ ಇದು 19ನೇ ವರ್ಷ। ಅಲ್ಲಿ ಅವರಿಗೆ ತೀವ್ರ ರಕ್ತಸ್ರಾವ ಆಯಿತು
ಅದಾಗ್ತಿದ್ದಂತೆ ಮತ್ತೊಮ್ಮೆ ಆಪರೇಷನ್ ಮಾಡಿದ್ರೆ ಹೀಗಾಗಿ ನಮ್ಗೆ ಏನೋ ಆಗಿದೆ ಅನ್ನುವಂಥ ಆರೋಪ. ಇಲ್ಲ ಅವ್ರಿಗೆ ಹೇಳ್ಕೊತಾ ಇದ್ವಿ ಏನಾಯಿತು ಅಂತ. ಸೊ ಅದು ಯಾಕೆ ಎಣ್ಣೆ ಆಪ್ರೇಷನ್ ಮಾಡಿದ್ರು ನಾನು ಹೇಳಿದಲ್ಲ, ಈಗ ಹೊಟ್ಟೆಯಲ್ಲಿ 2 ಲೀಟ್ರ್ ಬ್ಲಡ್ ಇರೋದು. ಡೆಲಿವರಿ ಆದ ತಕ್ಷಣ ಅವರು ಜನರಲ್ ವಾರ್ಡಿಗೆ ಶಿಫ್ಟ್ ಮಾಡ್ತಾರೆ. ಹೌದು. ಹಾಂ, ಅದೇ ಅವಾಗ ಏನು ರಿಸ್ಕ್ ಇರಲಿಲ್ಲ. ಹಂಗೆ ಅನಿಸಿದರೆ ನಾವು ಅವ್ರನ್ನ ಶಿಫ್ಟ್ ಮಾಡ್ತಾ ಇರಲಿಲ್ಲ, OSU ಅಲ್ಲಿ ಇಟ್ಕೊತಿದ್ವಿ. ಸೊ ಯಾವಾಗ ಅದು ಆಯಿತು ಅನ್ನೋ ಗೊತ್ತಾದ ಅವಾಗಿಂದ OSU ಮೇಲೆ ಇದ್ದಾಳೆ. ಈ ಥರ ಆಗ್ತಾವ. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂದರೆ ಲೋ ರಿಸ್ಕ್ ಪೇಷಂಟು ಸಡನ್ಲಿ ಹೈ ರಿಸ್ಕ್ ಆಗಿದೆ. ಸೊ ಅಟೆಂಡರಿಗೆ ನ್ಯಾಚುರಲಿ ಅನಿಸೋದು ಅದು ಏನೋ ಆಗಿದೆ, ಇವರೇ ಏನೋ ಮಾಡ್ಯಾರ ಅಂತ. ಬಟ್ ಸೈನ್ಸ್ ಸೈಸ್ ದೀಸ್ ಆರ್ ದ ಫ್ಯಾಕ್ಟ್ಸ್. ಮಗು ಕಂಡೀಷನ್ ಹೇಗೆ? ಮಗು ಚೆನ್ನಾಗಿತ್ತು. ಅದು ಒಂದು ರೀಸನು. ಈಗ ತಾಯಿ ಮರಣಕ್ಕೆ ಕೆಲವೊಂದು ಸೋಷಿಯಲ್ ಕಾಸಸ್ ಇರ್ತಾವೆ, ಕೆಲವೊಂದು ಮೆಡಿಕಲ್ ಕಾಸಸ್ ಇರ್ತಾವೆ, ಕೆಲವೊಂದು ಫೈನಾನ್ಷಿಯಲ್ ಕಾಸಸ್ ಇರ್ತಾವೆ. ಇದು ಸೋಷಿಯೋ ಎಕನಾಮಿಕ್ ಇಂಡಿಕೇಟರ್. ಇದೊಂದು ಮೆಸೇಜ್ ಪ್ಲೀಸ್ ನೀವು ಎಲ್ಲರಿಗೆ ಜನರಿಗೆ ತಪ್ಪಿಸ್ರಿ. ಮ್ಯಾಟ್ರನಲ್ ಡೆತ್ ಅಂದರೆ ಬಾಣಂತಿ ಸಾವು ಇದು ಸೋಷಿಯೋ ಎಕನಾಮಿಕ್ ಇಂಡಿಕೇಟರ್. ಅದು ಬರೀ ಡಾಕ್ಟ್ರ್ ನೆಗ್ಲಿಜೆನ್ಸ್ಲೇ ಆಗೋದಲ್ಲ, ಅದು ಸಮಾಜ, ಸರ್ಕಾರ, ಜನ, ನಾವು ಎಷ್ಟು ನಮ್ಮ ಹೆಣ್ಮಕ್ಳನ್ನ ಎಷ್ಟು ರಿಸ್ಪೆಕ್ಟ್ ಕೊಡ್ತೀವಲ್ಲ ಅಷ್ಟು ಕಡಿಮೆ ಆಗ್ತದೆ. ಲೇಟಾಗಿ ಕರ್ಕೊಂಡ್ಬಂದ್ರೆ ಹೇಗೆ ಸರ್? ಇಲ್ಲ, ಲೇಟ್ ಏನು ಬಂದಿಲ್ಲ. ಬಟ್ ಇದು ಪ್ರಾಬ್ಲಮ್ ಏನಂದರೆ ಸಡನ್ನಾಗಿ ಹಿಂಗೆ ಆಗುತ್ತೆ. ಸೊ ಯಾವಾಗ ಈಗ ಸಡನ್ ಹಿಂಗೆ ಆದಾಗ ನಮಗೂ ಟೈಮ್ ಸಿಗೋಲ್ಲ ಅಂತ ಅವ್ರು ನ್ಯಾಚುರಲಿ ಸಂಶಯ ಬರ್ತದೆ. ಈಗ ಒಬ್ರು ಕ್ಯಾನ್ಸರ್ ಆದ ಕೂಡಲೇ ನಿಮ್ಗೆ ತಿಳ್ಕೊತೀರಿ, ಆಯ್ತಪ್ಪ ಕ್ಯಾನ್ಸರ್ ಆಯಿತು, ಎಷ್ಟು ದಿನ ಆಯಿತು ನನಗೆ ಗೊತ್ತಿಲ್ಲ, ಹಾರ್ಟ್ ಅಟ್ಯಾಕ್ ಆಯಿತು ಗೊತ್ತಿಲ್ಲ. ಸೊ ಇದರಲ್ಲಿ ಏನಾಗ್ತದೆ, ದಿಸ್ ಈಸ್ ಅನ್ಎಕ್ಸ್ಪ್ಲೇನ್ ಡೆತ್ಸ್. ಸೊ ಇದು ಪ್ರಾಬ್ಲಮ್ ಆಗ್ತದೆ. ಸೊ ಯಾವಾಗಲೂ ಅಲಿಗೇಷನ್ ಇರ್ತದೆ ನಮ್ಮ ಮೇಲೆ, ಅದನ್ನು ನಾವು ತಿಳ್ಕೊತೀವಿ. ವಿ ಆರ್ ರೆಡಿ ಫಾರ್ ಎನಿ ಎನ್ಕ್ವೈರಿ. ನಾವು ಡಾಕ್ಟರ್ ಕಬ್ಬೂರ್ ಅಂತ, ಇನ್ಚಾರ್ಜ್ HOD. ಹೇಳಿದ್ವಿ, ಎಲ್ಲ ಆಪ್ಷನ್ ಕೊಟ್ಟಿದ್ವಿ. ನೀವು ಒಯ್ಲಿಲ್ಲ ಅಂದರೆ MLC ಮಾಡ್ತೀವಿ ನಾವು. ಆ್ಯಸ್ ಎ ಪ್ರೋಟೋಕಾಲ್ ಇದು ಮಾರ್ಚರಿಗೆ ಶಿಫ್ಟ್ ಮಾಡ್ತೀವಿ. ಅದನ್ನು ಅವ್ರ ಕೂಡ ಮಾತಾಡ್ತಾ ಇದ್ದಾರೆ, ಪೊಲೀಸರು ಅವರು ಹೆಲ್ಪ್ ಮಾಡ್ತಾಯಿದ್ದಾರೆ, ತಿಳಿಸಿ ಹೇಳ್ತಾ ಇದ್ದಾರೆ. ನೋಡೋಣ ಅವ್ರು ಏನು ಡಿಸಿಷನ್ ತೊಗೊಳ್ತಾರೆ. ಅಲ್ಟಿಮೇಟ್ಲಿ ಅವರೇ ಕಿಂಗು. ಅವ್ರು ಏನು ಡಿಸಿಷನ್ ಮಾಡ್ತಾರೋ ಅದಕ್ಕೆ ನಾವು ಒಪ್ಕೋಬೇಕು. ವಯಸ್ಸು ನೋಡಿದರೆ ಅಲ್ಲ, ಅದೇ ಹೇಳ್ತಾನೆ. ಈಗ ಕೆಲವೊಂದು ಸೋಷಿಯಲ್ ಕಾಸಸ್ ಇರ್ತವೆ. ಒಂದು ಚೈಲ್ಡ್ ಮ್ಯಾರೇಜ್ ಯಾಕೆ ಕಾನೂನು ಇದು ಮಾಡಿದರು, ಪಾಸ್ಕೋ ಕೇಸಲ್ಲಿ ಹಾಕಿದ್ರು, ಆಗಬಾರ್ದು. ಯಾಕೆ ಅವಳ ಶರೀರ ರೆಡಿ ಇರೋಲ್ಲ, ಆ ಇನ್ನೊಂದು ಜೀವಿಗೆ ಸಪೋರ್ಟ್ ಮಾಡೋ ಶಕ್ತಿ ಇರೋಲ್ಲ ಅದಕ್ಕೆ. ಸೊ ಅದೊಂದು ನಮ್ಮ ಸೋಷಿಯಲ್ ಎವಿಲ್, ಆ ಪ್ರಾಕ್ಟೀಸ್ ಹೋಗಬೇಕು. ಸೊ 15 ವರ್ಷದಾಗ ಒಂದು ಮದುವೆ ಆಗ್ಯದ, ಇದು 2ನೇ ಮಗು. ಸೊ ಅದೇ, ಸೊ ಇಟ್ ಇಸ್ ಸೋಷಿಯೋ ಎಕನಾಮಿಕಲ್ ಇಂಡಿಕೇಟರ್. ಸೊ ಅದು ಎಲ್ಲರೂ ಸಹಕರಿಸಬೇಕು, ಅವಾಗ ಈ ತಾಯಿ ಮರಣ ಕಡಿಮೆ ಆಗೋದು. ಅದು ಮೆಸೇಜು. ಪ್ಲೀಸ್ ಅದನ್ನು ಪಬ್ಲಿಕ್ ತಿಳಿಸ್ರಿ. ಡಾಕ್ಟರ್ ಕಬ್ಬೂರ್ ಅಂತ. कीर्तीने मुलीला जन्म दिल्यानंतर मृत्यू पावली. तिचे वय अवघे 19 वर्षे होते. ही तिची दुसरी प्रसूती होती, त्यामुळे तिचे बालविवाह झाले असावे असे संकेत मिळत आहेत. महिलेच्या मृत्यूला डॉक्टरांच्या निष्काळजीपणाला जबाबदार धरणं हा नातेवाईकांचा साहजिक आरोप असतो, पण त्यामागे अनेक वैद्यकीय कारणेही असू शकतात असेही डॉक्टरांनी सांगितले. विनोद कोलकार, KMM मराठी, बेळगाव.